ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶಿಕ್ಷಣ ಸಂಸ್ಕಾರ ಸನ್ಮಾರ್ಗ ಕಲಿಸುತ್ತದೆ ಎಂದು ಐಮಂಗಳ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಬಸವ ಹರಳಯ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ಬುಧವಾರ ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಾದಿಗ ಸಮುದಾಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ. ಸರ್ಕಾರ ಒಳ ಮೀಸಲಾತಿ ನೀಡಲು ಮೀನಾಮೇಷ ಮಾಡುತ್ತದೆ. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಹಿಂದೇಟು ಹಾಕಿರುವುದಕ್ಕೆ ಮಾದಿಗ ಸಮಾಜದವರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಒಳ ಮೀಸಲಾತಿ ಜಾರಿಗೆ ತರಲು ದೀರ್ಘಕಾಲದಿಂದ ಆಗ್ರಹಿಸುತ್ತಿರುವ ಸಮಾಜದ ಮುಖಂಡರು ಸರ್ಕಾರದ ವಿಳಂಬ ಧೋರಣೆಯನ್ನ ತೀವ್ರವಾಗಿ ಟೀಕಿಸಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟಕ್ಕೆ ಸಮಾಜ ಸಿದ್ಧತೆ ನಡೆಸುತ್ತಿದೆ. ಮಾದಿಗ ಸಮುದಾಯಕ್ಕೆ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯ ಹಾಗೂ ದ್ರೋಹ ನಡೆಯುತ್ತಿದ್ದು ಜಗಜಾಹೀರಾಗಿ ತಕ್ಷಣ ಒಳ ಮೀಸಲಾತಿ ಜಾರಿಗೆ ತರಬೇಕು. ಒಳ ಮೀಸಲಾತಿಗಾಗಿ 3 ದಶಕಗಳಿಂದ ಮಾದಿಗ ಸಮುದಾಯ ನಿರಂತರ ಹೋರಾಟ ಮಾಡುತ್ತಾ ಬಂದಿದೆ. ಸರ್ಕಾರವು ಈ ವಿಷಯದಲ್ಲಿ ಸ್ಪಷ್ಟ ನಿಲುವು ಪ್ರಕಟಿಸಿ ನ್ಯಾಯ ಒದಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜ ಬೃಹತ್ ಹೋರಾಟ ನಡೆಸಬೇಕಾದ ಅನಿವಾರ್ಯ ಇದೆ ಎಂದಿದ್ದಾರೆ. ಮಾದಿಗ ಸಮುದಾಯದ ಮುಖಂಡರಾದ ಮರಿಪಾಲಯ್ಯ, ಬಸಪ್ಪ, ಹನುಮಂತಪ್ಪ, ಮಲೇಬೋರನಹಟ್ಟಿ, ಶಂಕರಸ್ವಾಮಿ, ತಾರಕೇಶ್, ಪಟ್ಟಣ ಪಂಚಾಯಿತಿ ಸದಸ್ಯ ಮಂಜುನಾಥ್, ಚೌಡಪ್ಪ, ಬಸವರಾಜ್, ಶಿವದತ್ತ, ತಿಪ್ಪೇಸ್ವಾಮಿ, ಆರ್ ತಿಪ್ಪೇಸ್ವಾಮಿ, ಶಿವಕುಮಾರ್, ಎತ್ತಿನಹಟ್ಟಿ ಪ್ರಕಾಶ್, ಜೋಗಿಹಟ್ಟಿ ದುರ್ಗಪ್ಪ, ಸಿದ್ದಹಳ್ಳಿ ಜಿ, ರುದ್ರಮುನಿ ಇತರರು ಹಾಜರಿದ್ದರು. ಸ್ವಾಭಿಮಾನದಿಂದ ಬದುಕೋದಕ್ಕೆ ದಲಿತರಿಗೆ ಸಾಧ್ಯನೇ ಆಗ್ತಿಲ್ಲ. ಎಲ್ಲ ರೀತಿಯಿಂದಲೂ ಉದ್ಯೋಗದಲ್ಲಿ, ಮೀಸಲಾತಿಯಲ್ಲಿ ಎಲ್ಲ ರೀತಿಯಲ್ಲೂ ಮೋಸವನ್ನು ಮಾಡ್ಕೊಳ್ತಾ ಬರ್ತಿದೆ ಸರ್ಕಾರ. ಪ್ರಾಮಾಣಿಕವಾಗಿ ದುಡಿಯುವ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗ್ತಿಲ್ಲ. ಹೋರಾಟಗಾರರಿಗೆ ಬೆಲೆ ಇಲ್ಲ. ನಮ್ಮ ರಾಜಕಾರಣಿಗಳಿಗೆ ಸರಿಯಾದ ರೀತಿ ಗೌರವ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಳ ಮೀಸಲಾತಿದು ಸಮೇತ ಬಹಳ ಕಗ್ಗಂಟಾಗಿ ಮಾಡಿಟ್ಟಿದೆ. ಆದಷ್ಟು ಬೇಗ ಒಳ ಮೀಸಲಾತಿಯ ಒಂದು ಈ ಕಗ್ಗಂಟನ್ನು ಸರ್ಕಾರ ತೀವ್ರಗತಿಯಲ್ಲಿ ಪರಿಹರಿಸಬೇಕು. ಇಲ್ಲಾಂದರೆ ಸಮಾಜ ಮತ್ತೆ ಉಗ್ರವಾದ ಹೋರಾಟಕ್ಕೆ ಹಮ್ಮಿಕೊಳ್ತದೆ. ಅದರ ಜೊತೆಗೆ ಬಹುಮುಖ್ಯವಾಗಿ ಈ ಸಂದರ್ಭದಲ್ಲಿ ಇಲ್ಲಿ ಭೇಟಿಯಾಗೋ ಸಂದರ್ಭ ಏನಂತಂದರೆ, ನಾಯಕನಹಟ್ಟಿಯಲ್ಲಿ ಗುರು ತಿಪ್ಪೇರುದ್ರ ಸ್ವಾಮಿಯ ಸನ್ನಿಧಾನದ ಈ ಕ್ಷೇತ್ರದಲ್ಲಿ ಈ ಭಾಗದ ನಾಯಕನಹಟ್ಟಿ ಜನರಿಗೆ, ಈ ಬರಡು ಪ್ರದೇಶಕ್ಕೆ ಒಂದು ಶಕ್ತಿ ಸಿಗಲಿ ಅನ್ನೋ ಕಾರಣಕ್ಕೆ ಇಲ್ಲೊಂದು ಮಹಾಶಿವಶರಣ ಹರಳಯ್ಯ ಶಾಖಾ ಮಠವನ್ನು ಸ್ಥಾಪನೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಭಕ್ತರ ಸಮ್ಮುಖದಲ್ಲಿ ಚರ್ಚೆಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಬಹುದಿನದ ಭಕ್ತರ ಕನಸು ಆಗಿದ್ದು, ಆ ಚರ್ಚೆ ಇವತ್ತು ಫೈನಲ್ ಹಂತದಲ್ಲಿ ಬರುವಂಥ ಸಂದರ್ಭಗಳು ಇರೋದರಿಂದ ಭಕ್ತರನ್ನು ಭೇಟಿ ಮಾಡಿ ಅವರ ಕಷ್ಟ ಸುಖಗಳನ್ನು, ಅವರ ಉದ್ದೇಶಗಳನ್ನು, ಅವರ ಗುರಿ ಮತ್ತು ಅವರಲ್ಲಿರುವಂಥ ಸಮಸ್ಯೆಗಳನ್ನು ಆಲಿಸುವುದರ ದೃಷ್ಟಿಯಲ್ಲಿ ಭೇಟಿ ಮಾಡಿದ್ದೇವೆ. ಸ್ವಾಮಿ, ಈಗ ಸರ್ಕಾರ ಒಳ ಮೀಸಲಾತಿ ಕೊಡೋಕ್ಕೆ ಯಾಕೆ ಮೀನಮೇಷ ಎಣಿಸ್ತಿದೆ ಸ್ವಾಮಿ? ಸರ್ಕಾರ ಒಳ ಮೀಸಲಾತಿ ಕೊಡೋದಕ್ಕೆ ಯಾಕೆ ಮೀನಮೇಷ ಎಣಿಸ್ತಿದೆ ಅಂತಂದರೆ, ತಮಗೆಲ್ಲ ಗೊತ್ತಿರುವಂಗೆ ಒಳ ಮೀಸಲಾತಿ ಕೊಟ್ಟರೆ ಎಲ್ಲರೂ ಜಾಗೃತ ಆಗಿ ಬೇಗ ಉದ್ಯೋಗಕ್ಕೆ ಹೋಗ್ಬಿಡ್ತಾರೆ. ಉದ್ಯೋಗಕ್ಕೆ ಹೋದರೆ ನಮ್ಮ ಮನೆ ಕಸ ಹೊಡೆಯೋರು ಯಾರು ಇರಲ್ಲ ಅಂತವ್ರು ಮೇಲ್ವರ್ಗದ ಜನರು ಮನಸ್ಥಿತಿ, ಮೂಲಭೂತವಾದ ಮನಸ್ಥಿತಿ. ನಮ್ಮನೆ ಕಸ ಹೊಡೆಯೋರು ಯಾರು ಇರಲ್ಲ. ಇವ್ರನ್ನ ಮತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇವರು ಸಂವಿಧಾನ ಬರೆದ ಜನ, ಬುದ್ಧಿವಂತರು ಇವರು ನಮ್ಮ ಕೈ ಸಿಗಲ್ಲ, ನಮ್ಮನೆ ಕಸ ಹೊಡೆಯೋಕ್ಕೆ, ನಮ್ಮನೆ ಗುಲಾಮಗಿರಿಕೆ ಮಾಡೋಕ್ಕೆ ಅಂತ ತಿಳ್ಕೊಂಬಿಟ್ಟಾರ ಅವರು. ಒಟ್ಟಾರೆ ಭಯಗ್ರಸ್ತರಾಗಿದ್ದಾರೆ ಅವರು. ಒಳ ಮೀಸಲಾತಿ ಕೊಟ್ಟರೆ ಅಥವಾ ಇವ್ರನ್ನ ಒಂದಾಗಕ್ಕೆ ಬಿಟ್ಟರೆ ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಉಳಿಗಾಲ ಇಲ್ಲ ಅಂತ ಅವರು ಭ್ರಮೆಯಲ್ಲಿ ಬದುಕ್ತಿದ್ದಾರೆ. ಇತಿಹಾಸ ಏನು ಗೊತ್ತಾ, ನಮ್ಮ ಜನ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾವು ಭಾಳ ಪದೇ ಹೇಳ್ತಿರ್ತೀವಿ. ಇಲ್ಲ ಸರ್, ಸರ್ಕಾರ ಹಿಂಗೆ ಮಾಡಿದರೆ ಮುಂದೊಂದು ದಿವಸ ಇಡೀ ಸಮುದಾಯ ಬೆಂಗಳೂರಾಗಿರ್ತದೆ. ಬೆಂಗಳೂರಾಗೆ ಕುಡಿಯೋಕ್ಕೆ ನೀರು, ಉಚ್ಚೆಗೆ ಜಾಗ ಇಲ್ದಂಗಾಗಿ
ಸರ್ಕಾರನೇ ನಾನಲ್ಲೇ ಮೊನ್ನೆ ಹೇಳಿ ಬಂದೆ, ಮೊನ್ನೆ ಒಳ ಮೀಸಲಾತಿ ಸಂದರ್ಭದಲ್ಲಿ ಸುಮ್ಮನೆ ಯಾಕೆ ಹಿಂಗೆಲ್ಲ ಕುತ್ಕೊಂಡು ಹೋರಾಟ ಮಾಡ್ತೀರಿ, ಹೋಗ್ರಿ ವಿಧಾನಸೌಧ ಗೇಟ್ ಕೀಳ್ರಿ ಅಂತ ಯಾಕೆ ಹೇಳಿ ಬಂದ್ವಿ ಅಂತಂದರೆ, ಹೊಟ್ಟೆ ಗುರಿಗೆ ಕಾನೂನು ಮೀರ್ಬೇಕಂತಲ್ಲ ಅದ್ರ ಉದ್ದೇಶ. ಗೇಟ್ ಕಿತ್ತಾಗ ಆದ್ರೆ ಎಚ್ಚೆತ್ಕೋತಾರೇನಂತ, ಯಾಕಂದರೆ ಈ ಸಮಾಜ ಏನು ಮಾಡಲ್ಲ ಹೇಳು ಅಂತ. ಏನಾನ ಮಾಡ್ತಂದ್ರೆ ಕೊಡ್ತಿದ್ರು ಇವರು, ಏನು ಮಾಡಲ್ಲ ಹೇಳು ಅಂತ. 3% ಇರೋರಿಗೆ 10% ಕೊಡ್ತೀರಿ, 15% 20% ಇರೋರಿಗೆ ನೀವು ಮೀಸಲಾತಿ ಕೊಡೋದಕ್ಕೆ ಯೋಚನೆ ಮಾಡ್ತೀರಿ. ಇದು ಬಹುಸಂಖ್ಯಾತ ಸಮುದಾಯಕ್ಕೆ ತೀರಾ ಆಘಾತ, ಅದರಲ್ಲೂ ಮಹದಿಗ ಸಮುದಾಯಕ್ಕೆ ಭಾಳ ಮೋಸ. ಇದು ದುರಂತಮಯ ಇದು. ಹಾಗಾಗಿ ದೊಡ್ಡ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತಾರೆ. ಯಾಕಂದರೆ ಪ್ರಜ್ಞಾವಂತರೆಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ ಆಲ್ರೆಡಿ, ಎಲ್ಲರೂ ವಕೀಲರ ಸಂಘ ಇರ್ಬೋದು, ಬೇರೆ ಬೇರೆ ಪ್ರಜ್ಞಾವಂತರು ರಾಜಕಾರಣಿಗಳೆಲ್ಲ ಮಾಡ್ತಿದ್ದಾರೆ. ಯಾಕೆ ಕಾದು ನೋಡುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂದರೆ, ದುಡುಕಬಾರ್ದು ಅಂತ. ಸರ್ಕಾರ ನಮಗೆ ನ್ಯಾಯ ಒದಗಿಸುತ್ತೆ ನಾವು ವಿಶ್ವಾಸ ಇದೆ. ಆ ವಿಶ್ವಾಸದ ಸಂಕೇತವಾಗಿ ಒಂದಷ್ಟು ಮೌನ ಹೊರದಿದ್ದಾರೆ. ಅದನ್ನೇ ದುರುಪಯೋಗ ಮಾಡಿಕೊಂಡ್ರೆ ಸರ್ಕಾರ ಅದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡೇ ಮಾಡ್ತಾರೆ. ನಮ್ಮ ಸಮುದಾಯ ಯಾವುದನ್ನು ಕೊಟ್ಟಿದ್ದು ನಾವು ಹಂಗೆ ಇಟ್ಕೊಂಡು ಅಭ್ಯಾಸ ಇಲ್ಲ. ನಮ್ಮ ಸಮಾಜಕ್ಕೆ ವಾಪಸ್ ಕೊಟ್ಟೆ ಅಭ್ಯಾಸ. ಹಾಗಾಗಿ ವಾಪಸ್ ಕೊಡ್ತಾರೆ ಅವರಿಗೆ ಕೊಡೋ ಬಹುಮಾನನ, ಇದಂತೂ ಫಿಕ್ಸ್. ಅದು ಆ ಸಂದರ್ಭ ಬರಬಾರ್ದು. ನಾಲ್ಕನೇಟಿ ತಿಪ್ಪೇಸ್ವಾಮಿ ಹೇಳ್ದಂಗೆ ಮಾಡಿದಷ್ಟು ನೀಡುಭಿಕ್ಷೆ ಇದ್ದೇ ಇರ್ತದೆ. ನಿಮಗೆ ನೀವೇನು ಮಾಡ್ತೀರೋ ಅದಕ್ಕೆ ಅಷ್ಟೇ ನೀಡುಭಿಕ್ಷೆ ಇದ್ದೇ ಇರ್ತದೆ, ತಪ್ಪಲ್ಲ.